ನಮಸ್ಕಾರ ವೀಕ್ಷಕರೇ, ಇವತ್ತೊಂದು ವಿಷಯದೊಟ್ಟಿಗೆ ಬಂದಿದ್ದೇನೆ. ಇಂದಿನ ದಿನಗಳಲ್ಲಿ ಬಹುತೇಕ ಮನೆಗಳಲ್ಲಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ LPG ಅಂತ ನಾವೇನು ಹೇಳ್ತೀವಿ ಅದನ್ನು ಬಳಕೆ ಮಾಡ್ತಾ ಇದ್ದಾರೆ. ಬಳಕೆ ಸಹ ಹೆಚ್ಚಾಗ್ತಾನೇ ಇದೆ. ಈ LPG ಉಪಯೋಗದೊಂದಿಗೆ ಅನೇಕ ಸೌಲಭ್ಯಗಳಿವೆ, ಆದರೆ ಇದು ಅಪಾಯಕ್ಕೂ ಕಾರಣ ಆಗಬಹುದು. LPG ಸಿಲಿಂಡರ್ಗಳಿಂದ ಸಂಭವಿಸಬಹುದಾದಂತಹ ಅಪಘಾತಗಳಿಗೆ ರಕ್ಷಣೆ ನೀಡಲಿಕ್ಕೆ LPG ಸೇವೆದಾರರಿಗೆ 50 ಲಕ್ಷದವರೆಗೆ ಉಚಿತ ವಿಮೆಯ ಸೌಲಭ್ಯವನ್ನು ಒದಗಿಸಲಾಗ್ತದೆ. ದುರದೃಷ್ಟವಶಾತ್ ಈ ಮಾಹಿತಿಯು ಹಲವರಿಗೆ ಗೊತ್ತೇ ಇಲ್ಲ. ಈ ಒಂದು ವಿಡಿಯೋದಲ್ಲಿ ನಿಮಗೆ LPG ವಿಮೆ ಸೌಲಭ್ಯದ ಬಗ್ಗೆ ವಿಶಿಷ್ಟ ಅಂಶಗಳನ್ನು, ಅದರ ಪ್ರಕ್ರಿಯೆ ಮತ್ತು ಲಾಭಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದೇ ರೀತಿಯ ಎಲ್ಲ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಮಾಹಿತಿ ಬೇಕು ಅಂತಾದರೆ ನನ್ನ ಚಾನಲ್ ಮಂಜು ಮಹಡಿ ಮನೆಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಸೊ ಈ LPG ವಿಮೆ ಅಂತಂದರೆ ಇದಕ್ಕೆ ನಿಮ್ಮ ಒಂದು ಪ್ರತ್ಯೇಕವಾದ ಆ್ಯಕ್ಟಿವೇಷನ್ ಅಥವಾ ಪ್ರತ್ಯೇಕವಾಗಿ ನೀವು ಅದಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಯಾವಾಗ ನೀವು LPGಯನ್ನು ಖರೀದಿ ಮಾಡ್ತೀರಿ, ನಿಮ್ಮ ಹೆಸರಿನಲ್ಲಿ ಅದಕ್ಕೊಂದು ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಬುಕ್ ಮಾಡ್ತೀರಿ, ಆವಾಗಲೇ ಇದು ಆ್ಯಕ್ಟಿವೇಟ್ ಆಗಿರುತ್ತದೆ. ಪ್ರತ್ಯೇಕವಾಗಿ ಸಕ್ರಿಯಗೊಳಿಸುವಂಥ ಅವಶ್ಯಕತೆ ಇರೋದಿಲ್ಲ. ಸಿಲಿಂಡರ್ ಬುಕ್ ಮಾಡುವಾಗಲೇ ಆ ಕ್ಷಣದಲ್ಲೇ ಆ ವಿಮೆ ಸ್ವಯಂ ಸಕ್ರಿಯವಾಗ್ತದೆ. ಇದು ಪ್ರತಿಯೊಬ್ಬ LPG ಗ್ರಾಹಕರಿಗೂ ಸ್ವಯಂಚಾಲಿತವಾಗಿ ಲಭ್ಯವಿರತಕ್ಕಂಥ ಸರ್ಕಾರ ಮಂಜೂರು ಮಾಡಿರತಕ್ಕಂಥ ಒಂದು ಸೌಲಭ್ಯ. ಸೊ ಇದರ ಕವರೇಜ್ ಏನು, ಈ ವಿಮೆಯ ವ್ಯಾಪ್ತಿ ಏನು ಅಂತ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಈಗ. ಸೊ ಈ MyLPG.in ಅದರಲ್ಲಿ ನೀವು ಹೋಗಿ ಚೆಕ್ ಮಾಡಿದರೆ ಗೊತ್ತಾಗ್ತದೆ. ಅದರ ಪ್ರಕಾರ ಏನು ಹೇಳ್ತದೆ ಅಂದರೆ, ಈ ವಿಮೆ ಗ್ರಾಹಕರಿಗೆ ಕೇವಲ ಜೀವದ ಸುರಕ್ಷತೆಯನ್ನು ನೀಡುವುದಲ್ಲದೆ ಆಸ್ತಿ ಹಾನಿಯಾಗ್ತಕ್ಕಂಥದ್ದು, ವೈದ್ಯಕೀಯ ವೆಚ್ಚ ಮತ್ತು ಸ್ಫೋಟದಿಂದ ಸಂಭವಿಸಬಹುದಾದಂತಹ ಇತರ ನಷ್ಟಗಳಿಗೆ ವಿಮೆಯನ್ನು ಒದಗಿಸ್ತದೆ. ಅದರಲ್ಲಿ ಪ್ರತಿ ವ್ಯಕ್ತಿಗೆ 10 ಲಕ್ಷ ರೂಪಾಯಿಗಳವರೆಗೆ ಕೊಡುತ್ತದೆ. ಆಸ್ತಿ ಪಾಸ್ತಿ ಈ ಥರದ ಏನಾದರೂ ನಷ್ಟವಾಗಿದ್ದರೆ 2 ಲಕ್ಷ ರೂಪಾಯಿಗೆ, ಹಾಗೆ ಸಾವಿಗೆ 6 ಲಕ್ಷ ತೀರಿ ಹೋಗಿದ್ದಾರೆ ಅಂತಂದರೆ ಇಲ್ಲಿ ವೈದ್ಯಕೀಯ ವೆಚ್ಚಗಳು ಸಹ ಸೇರಿರ್ತವೆ 30 ಲಕ್ಷದವರೆಗೆ. ಅಂದರೆ ಅಲ್ಲಿ ಪ್ರತಿ ಸದಸ್ಯನಿಗೆ 2 ಲಕ್ಷ ರೂಪಾಯಿಗಳಂತೆ 30 ಲಕ್ಷದವರೆಗೆ ವೈದ್ಯಕೀಯ ವೆಚ್ಚಗಳನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಈ ಥರದ ಅಪಘಾತಗಳು ಏನಾದರೂ, ಸಿಲಿಂಡರ್ ಸ್ಫೋಟ ಆಗ್ತಕ್ಕಂಥದ್ದು ಏನಾದರೂ ಸಂಭವಿಸಿದರೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ತಿಳಿಸ್ತೇನೆ. ಅಪಘಾತದ ವರದಿಯನ್ನು ನೀಡಬೇಕಾಗ್ತದೆ. ಸಿಲಿಂಡರ್ ಸ್ಫೋಟ ಅಥವಾ ಅನಿಲ ಸೋರಿಕೆಯಂತಹ ಅಪಘಾತಗಳ ಸಂದರ್ಭದಲ್ಲಿ ನೀವು ತಕ್ಷಣ, ಇನ್ ಕೇಸ್ ಸ್ಫೋಟ ಆದರೆ ತಕ್ಷಣ ರಿಕವರ್ ಮಾಡಿಕೊಂಡು ತಕ್ಷಣವೇ ಸ್ಥಳೀಯ ಪೊಲೀಸ್ ಠಾಣೆಗೆ ಮತ್ತು LPG ವಿತರಕರಿಗೆ ದೂರನ್ನು ನೀಡಬೇಕಾಗ್ತದೆ. ಈ ಅಪಘಾತದ ರಿಪೋರ್ಟನ್ನು ಅವರು ಕೊಡ್ತಾರೆ. ಅಂದರೆ ಅಪಘಾತ ಸಂಭವಿಸಿದ ನಂತರ ವಿಮೆಯನ್ನು ನಾವು ಇನ್ಶೂರೆನ್ಸ್ ಕವರೇಜನ್ನು ಮಾಡಬೇಕು ಅಂತಂದಾಗ ಪೊಲೀಸ್ ಠಾಣೆಗೆ ಮತ್ತು ಸಂಬಂಧಿಸಿದ LPG ವಿತರಕರು ಏನಿರ್ತಾರೆ, ಈಗ ಇಂಡೇನ್ ಅಂತ ಇದೆ, HP ಅಂತ ಇದೆ. ಸೊ ನೀವು ಎಲ್ಲಿ ಖರೀದಿ ಮಾಡಿರ್ತೀರಿ, ಎಲ್ಲಿ ಗ್ರಾಹಕರಾಗಿರ್ತೀರಿ, ಅವರಿಗೆ ಈ ವರದಿಯನ್ನು ನೀವು ಕೊಡಬೇಕಾಗ್ತದೆ. ವರದಿ ಕೊಡಬೇಕು ಅಂದರೆ ಕಂಪ್ಲೇಂಟ್ ಮಾಡಬೇಕಾಗ್ತದೆ. ಅವ್ರ ನಂತರ ಅದಕ್ಕೆ ವರದಿಯನ್ನು ತಯಾರು ಮಾಡ್ತಾರೆ. ಸೊ ಇದರ ಇನ್ಶೂರೆನ್ಸ್ ಕ್ಲೈಮ್ ಪ್ರೋಸೆಸ್ ಏನಾಗ್ತದೆ, ಅದರ ಪ್ರಕ್ರಿಯೆಗಳನ್ನು ನಾವು ನೋಡೋದಾದರೆ, ವಿಮಾ ಕಂಪನಿ ಏನು ಮಾಡ್ತದೆ, ಈ ಪ್ರಕರಣದ ತನಿಖೆಯನ್ನು ನಡೆಸ್ತದೆ. ಸಿಲಿಂಡರ್ ಏನಾದರೂ ದೋಷಪೂರಿತವಾಗಿದ್ದರೆ ಅಥವಾ ಸೇವೆಯ ವೈಫಲ್ಯದಿಂದ ಅಪಘಾತ ಏನಾದರೂ ಸಂಭವಿಸಿದರೆ, ಸಿಲಿಂಡರ್ ಸರಿಯಾಗಿಲ್ಲ, ಇನ್ ಕೇಸ್ ಅದನ್ನು ಹ್ಯಾಂಡ್ಲಿಂಗ್ ಚೆನ್ನಾಗಿಲ್ಲ, ಅಥವಾ ಅದರ ವಾಷರ್ಸು ಏನೆಲ್ಲ ಡ್ಯಾಮೇಜ್ ಇರ್ತದೆ, ಅದನ್ನು ತುಂಬುವಾಗ ಸರಿ ಇರೋದಿಲ್ಲ, ಅಥವಾ ಆ ಸಿಲಿಂಡರ್ನ ಕ್ವಾಲಿಟಿ ಎಕ್ಸ್ಪೈರಿ ಆಗಿರ್ತದೆ, ಈ ಥರದ್ದೆಲ್ಲ ವೈಫಲ್ಯ ಏನಾದರೂ ಇದ್ದರೆ, ಅದರಿಂದ ಅಪಘಾತ ಸಂಭವಿಸಿದರೆ ವಿಮೆ ಮೊತ್ತವನ್ನು ಮಂಜೂರು ಮಾಡ್ತದೆ. ಇದಕ್ಕೆ ಬೇಕಾದಂತಹ ಅಗತ್ಯ ದಾಖಲೆಗಳು ನಾವೇನೆಲ್ಲ ಪ್ರೊವೈಡ್ ಮಾಡಬೇಕಾಗ್ತದೆ ಅಂತ ನೋಡಿದಾಗ, ಪೊಲೀಸ್ ವರದಿಯನ್ನು ನಾವು ಕಂಪ್ಲೇಂಟ್ ಮಾಡಿದ ನಂತರ ಪೊಲೀಸವರು ವರದಿ ಕೊಡ್ತಾರೆ, ಆ ದಾಖಲೆಗಳು ಬೇಕಾಗ್ತದೆ. ಹಾಸ್ಪಿಟಲ್ ವೆಚ್ಚಗಳು ಇದ್ದರೆ ಅದರ ಬಿಲ್ಗಳು ಬೇಕಾಗ್ತದೆ. ಇನ್ ಕೇಸ್ ವಿಮೆಯನ್ನು ಪಡೆಯಬೇಕಾದರೆ ಡೆತ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಯಾರು ಆ ಅಪಘಾತದಲ್ಲಿ ತೀರ್ತಾರೆ ಆ ಸಾವಿನ ಪ್ರಮಾಣ ಪತ್ರವನ್ನು ಕೊಡಬೇಕಾಗ್ತದೆ.
ಹಾಗೆ ಸಿಲಿಂಡರ್ ಪೂರೈಕೆದಾರರ ದೃಢೀಕರಣ ಪತ್ರ, ನಮಗೆ ಸಪ್ಲೈಯರಿಂದ ನಾವೇನು ಒಂದು ಲೆಟರ್ ಇರ್ತದೆ, ಅವ್ರದ್ದು ಒಂದು ದೃಢೀಕರಣ ಪತ್ರವು ಬೇಕಾಗ್ತದೆ ಅಂತಕ್ಕಂಥ. ಹಾಗೆ ವಿಮಾ ಮೊತ್ತವನ್ನು ವಿತರಣಾ ಏಜೆನ್ಸಿ ಅಥವಾ LPG ಸಂಸ್ಥೆಯ ಮೂಲಕ ಪೂರ್ಣಗೊಳಿಸ್ಬೋದು. ಹೆಚ್ಚಿನ ವಿವರಗಳಿಗೆ ನಿಮ್ಮ LPG ಸರಬರಾಜುದಾರರು ಯಾರಿರ್ತಾರೆ ಅವರನ್ನು ಸಂಪರ್ಕಿಸಬೇಕಾಗ್ತದೆ. ಹಾಗೆ LPG ಅನಿಲದ ಬಳಕೆಯೊಂದಿಗೆ ಅಪಾಯದ ಪ್ರಮಾಣವೂ ಸಹ ಏರಿದೆ. ಆದ್ದರಿಂದ ಈ ವಿಮೆ ಸೌಲಭ್ಯ ಕೇವಲ ಆರ್ಥಿಕ ಭದ್ರತೆ ಅಂತ ಮಾತ್ರ ಅನ್ಕೋಬಾರ್ದು. ಇದು ಒಂದು ಕುಟುಂಬದ ಭವಿಷ್ಯವನ್ನು ರಕ್ಷಿಸುವಂಥ ಒಂದು ಮಹತ್ವದ ಹೆಜ್ಜೆ ಈ ಒಂದು ಜೀವ ವಿಮೆ ಆಗಿರ್ತದೆ. ಸುರಕ್ಷತಾ ಕ್ರಮಗಳನ್ನು ಕಡ್ಡಾಯವಾಗಿ ಅನುಸರಿಸಿ. ನಿಮ್ಮ LPG ಸಿಲಿಂಡರ್ ಏನಿದೆ ಮತ್ತು ಅದರ ಚೂಡಿಕೆ, ಅದರ ವೈರ್ ಏನೆಲ್ಲ ಇರ್ತವೆ, ಟ್ಯೂಬ್ಸ್ಗಳು, ಅದನ್ನು ನಿಯಮಿತವಾಗಿ ನೀವು ಪರಿಶೀಲಿಸಬೇಕು. ದೋಷಪೂರಿತವಾದಂತಹ ಸಿಲಿಂಡರು ಅಥವಾ ಕುಕ್ಕರ್ ಬಳಕೆಯನ್ನು ನೀವು ಏನು ಮಾಡಬೇಕು, ಅದರಿಂದ ದೂರ ಇರಬೇಕು. ಅದರ ಪೈಪ್ಸ್ಗಳನ್ನು ಅದು ಬದಲಿ ಬೇರೆದು ತಗೋಬೇಕು, ಹೊಸದನ್ನು ತಗೋಬೇಕು, ಚೇಂಜ್ ಮಾಡ್ತಾ ಇರಬೇಕು. ಹಾಗೆ ಈಗ ಹೊಸದಾಗಿ ನೀವು ಯಾರು ಭಾವಿ ಗ್ರಾಹಕರಿಗೆ ನಾವೇನು ಸಂದೇಶ ಕೊಡ್ಬೋದು ಅಂತಾದರೆ, LPG ಸಿಲಿಂಡರ್ಗಳ ಮೂಲಕ ಅಡುಗೆ ಸ್ವಾಭಾವಿಕವಾಗಿಯೇ ಸುಲಭ, ಆದರೆ ಇದನ್ನು ಸರಿಯಾದ ಬಗೆಯಲ್ಲಿ ನಿರ್ವಹಿಸದೇ ಇದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಈ ಒಂದು ಉಚಿತ ವಿಮೆಯು ಅಪಾಯದಿಂದ ಹುಟ್ಟುವ ನಷ್ಟಕ್ಕೆ ಸ್ಪಷ್ಟವಾದಂಥ ಪರಿಹಾರ. LPG ಬಳಕೆದಾರರು ಈ ಸೌಲಭ್ಯವನ್ನು ಅರಿತುಕೊಂಡು ಯಾವುದೇ ಆರ್ಥಿಕ ನಷ್ಟವನ್ನು ತಪ್ಪಿಸಿಕೊಳ್ಳುವಂಥದ್ದು ಅಗತ್ಯ. ಹಾಗೆ ಕೊನೆಯದಾಗಿ 50 ಲಕ್ಷದ LPG ವಿಮೆ ಸೌಲಭ್ಯವು ಗ್ರಾಹಕರ ಸುರಕ್ಷತೆಯ ಮೇಲೆ ಸರ್ಕಾರದ ಕಾಳಜಿಯನ್ನು ತೋರಿಸ್ತದೆ. ಇದನ್ನು ಸರಿಯಾದ ಸಮಯದಲ್ಲಿ ಮತ್ತು ಸೂಕ್ತ ಪ್ರಕ್ರಿಯೆಯಲ್ಲಿ ಬಳಕೆ ಮಾಡೋದು ನಿಮ್ಮ ಹೊಣೆಯಾಗಿರ್ತದೆ. ಹಾಗೆ ನಿಮ್ಮ ಮನೆಗೆ LPG ಬರುವಾಗ ಇದು ಕೇವಲ ಅಡುಗೆ ಅನಿಲ ಅಲ್ಲ, ಜೀವ ಉಳಿಸೋ ಆಶಾಕಿರಣವೂ ಆಗಿರ್ತದೆ. ಹಾಗೆ ಈ ಥರ ಏನಾದರೂ ಸಂಭವಿಸಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳನ್ನು ಅಥವಾ ಯಾವುದೇ ಮನೆಗಳು ನಿಮಗೆ ಕಂಡು ಬಂದಲ್ಲಿ ನೀವು ಈ ಮಾಹಿತಿಯನ್ನು ಅವರೊಟ್ಟಿಗೆ ಹಂಚ್ಕೊಳ್ಬಹುದು. ಏನೇ ಆಗಲಿ ಸುರಕ್ಷತೆ ಬಹಳ ಮುಖ್ಯ. ಸುರಕ್ಷತೆಯೇ ಪ್ರಥಮ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಇಂತಹ ಮಾಹಿತಿಗಳಿಗಾಗಿ ನನ್ನ ಚಾನಲ್ ಮಂಜು ಮಹಡಿ ಮನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇರಿ. ಧನ್ಯವಾದಗಳು.